whack on you. Get up and make it work. Yo, if I could do it then whack on you. Get up and make it work. Ain't no way that I'm sitting around. It's now or never, I'm picking the first. You can't tell me that I won't make it. Knew that I had the skills since birth. Grinding, came out the mud like Roddy. I had no body, I came from dirt. Still came fuck, I put in the work. Painting a picture when I write lyrics. Don't call me a rapper, I'm really an artist. This wasn't by chance or luck. I took one shot and I hit my target. ನೋಡಿರ್ಬೋದು ಬಾಯಿ ಅಂತ ಅಜ್ಜಿ ಮನೆಯಲ್ಲಿ ಇವಾಗ ಡೈರೆಕ್ಟ್ ಕಾಲೇಜ್ಗೆ ಹೋಗ್ತಿದ್ದೀನಿ. ಬಾಯಿ ಏನಲ್ಲ ಸೀನ್ ಇಲ್ಲ. ಟೆಂಪಲ್ಗೆ ಹೋಗ್ಬೇಕು. ಟೆಂಪಲ್ ಗುರುವಾರ ಏನೋ ಮಾಡ್ತೇನೆ. ವೆಲ್ಕಮ್ ಟು ಮೈ ಡೇ. ಅವಪ್ಪ ಡೇ 10 ಆಯಿತು. ಮೊನ್ನೆ 11, 12, ಡೇ 13 ಗೈಸ್. Emotional damage. ಅಷ್ಟೇ. ನಿಮಗೆ ಸರ್ಪ್ರೈಸ್ ಇದೆ ಸ್ಯಾಟರ್ಡೇ. ಸ್ಯಾಟರ್ಡೇ ನೋಡೋಣ. ನಂದೇ ಬ್ಲಾಗ್ ನೋಡ್ತೀರಿ. ಎಲ್ಲಾರ್ದು ನೋಡಿ ಗೈಸ್ ಸಪೋರ್ಟ್ ಮಾಡಿ ಅಷ್ಟೇ. ನಂಗೆ ಸಪೋರ್ಟ್ ಮಾಡಿ ಅಂತಿರೋದು ಅಷ್ಟೇ. ಇವಾಗ ಓಡೋಗ್ಬೇಕು ಜಾಗಿಂಗ್ ಮಾಡಿಕೊಂಡು. ಓಡೋಗ್ಲಾ? ಟೈಮ್ ಆಗೋಯ್ತು. ಇನ್ನೂ ಅರ್ಧ ಗಂಟೆ ಇದೆ ಕಾಲೇಜ್ಗೆ. ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗಿ ಹೊರಟೋಗ್ತೀನಿ ಇವತ್ತು. ಸರಿ ಗೈಸ್, ರಾಘವೇಂದ್ರ ದೇವಸ್ಥಾನದಲ್ಲಿ ಸಿಗೋಣ ಗೈಸ್. 2 ದೇವಸ್ಥಾನಕ್ಕೆ ರಾಘವೇಂದ್ರ ಟೆಂಪಲ್ ಆಯಿತು. ಮನ್ಸೊಪ್ಲಿಲ್ಲ. ಶಿವನ್ ಟೆಂಪಲ್ಗೆ ಹೊರಟೋಗೋಣ. Oh God, that's good. 38 ಒಂದು 2 ನಿಮಿಷ ಹೇಳಿದ್ರೇನೋ ಆಯಿತು ಗೈಸ್. ಬೇಗ ಫೋನ್ ಹಾಕಿದ್ದೆ. ಅಮ್ಮಗ ಇಲ್ಲೇ ಬ್ಯಾಂಕ್ ಎಲ್ಲಪ್ಪ ಅದು ಬಾಟಾ ಶೋರೂಮ್ ಹತ್ರ ಇದ್ದಂತೆ. ಬಸ್ಸಲ್ಲಿ ಬರ್ತಿದ್ದಾನೆ. ನಾನು ದೇವಸ್ಥಾನಕ್ಕೆಲ್ಲ ಹೋಗಾಯಿತು. ಇನ್ನೂ 15 ಮಿನಿಟ್ಸ್ ಇದೆ. ಅವತ್ತು ಮಂಡೇ ಸಿಕ್ಕಿದ್ವಲ್ಲ ಆ ರೋಡಲ್ಲಿ ನಿಂತ್ಕೊಂಡ. ಅಲ್ಲಿ ಹೋಗಿ ನಿಂತ್ಕೊತಿದ್ದೀನಿ. ಸ್ಯಾಟರ್ಡೆ ಮಸ್ತಾಗಿರುತ್ತೆ ಗೈಸ್. ಈ ಸ್ಯಾಟರ್ಡೆ ಮಸ್ತ್ ವ್ಲಾಗು. ಮಾರ್ನಿಂಗು, ಆಫ್ಟರ್ನೂನು, ಈವ್ನಿಂಗು. ಸ್ಯಾಟರ್ಡೆ ಮಸ್ತು. ಟೆನ್ಷನ್ನೇ ಪಡಬೇಡಿ. ಇನ್ನು ನಾಳೆ ಒಂದು ದಿವಸ ಕಾಯಬೇಕು. ಅದೇ ಗೈಸ್, ಕ್ಯಾಂಟೀನ್ ಇರಲ್ಲ. ಕ್ಯಾಂಟೀನ್ ಇರುತ್ತೆ. Emotional damage. ಹೊರಗಡೆ ಬಿಡಲ್ಲ. ನಾವು ಅದಕ್ಕೆ ಪೀಸಾಗಿದ್ದೀವಿ. ಟೆನ್ಷನ್ ಮಾಡ್ಕೊಳ್ಳಲ್ಲ. ಆದರೆ ಕಾಲೇಜಲ್ಲಿ ಮಾಡೋರು ಏನೂ ಹೇಳಿಲ್ಲ ನನಗೆ. ಇವತ್ತವರೆಗೂ ಯಾರೂ ನಂಗೆ ಹೇಳಿಲ್ಲ ಯಾಕೆ ಮಾಡ್ತಿದ್ಯಾ, ವೈ ಆರ್ ಯು ಡೂಯಿಂಗ್ ದಿಸ್ ಥಿಂಗ್, ಬ್ಲಾಗು ಗೀಗು. ನಮ್ಮ ಕಾಲೇಜವರೆಲ್ಲ ಸಪೋರ್ಟ್ ಮಾಡ್ತಾರೆ. ಆದರೆ ಒಂದು ಸತಿನೂ ನಾನು ಮಾಡಿಲ್ಲ ಕಾಲೇಜಲ್ಲಿ. ಇವತ್ತು ಟ್ರೈ ಮಾಡೋಣ ಅಂತಿದ್ದೀನಿ. No, God! No, God, please, no! But I don't know what to do. ಇರಿ ನೋಡೋಣ. 50 ಸಬ್ಸ್ಕ್ರೈಬರ್ಸ್ ಆಗಲಿ. 40 ಕೂತಿದ್ದೀನಿ. 50 ಆಗಲಿ. 50 ಆದ್ಮೇಲೆ ಮಾತಾಡೋಣ ಅಂತ ಸುಮ್ಮನಿದ್ದೀನಿ. ಬಂದಿದ್ದೀನಿ ಗಾಯ್ಸ್. ರೋಡ್ಗೆ ನಿಂತಿದ್ದೀನಿ. ಬರಬೇಕಮ್ಮಗ. ಇನ್ನೂ 13 ನಿಮಿಷ ಇದೆ. ಇಲ್ಲಿಂದ ಒಂದು 5 ನಿಮಿಷ ಅಷ್ಟೇ. ಎಷ್ಟೊತ್ತು ಮಾಡ್ದಾಗ ಗೈಸ್ ಇವನು ಅಮ್ಮಗ. ಗೈಸ್ ನಾಳೆಯಿಂದ ಇದು ಮಾಡಲ್ಲ, ಏನು ಹೇಳಿ, ಡೈಲಿ ಮಾಡ್ದಂಗೆ ಮಾಡಲ್ಲ. ಒಂಥರ ಎಡಿಟ್ ಟೈಪ್ ಮಾಡ್ತೀನಿ ಮಾರ್ನಿಂಗು ಮನೆ ಬಿಡೋ ಮುಂಚೆ. ಮನೆ ಬಿಟ್ಟ ಮೇಲೆ ಮನೆ ಬಿಡೋ ತನಕ ಎಡಿಟ್ ಟೈಪ್ ಮಾಡ್ತೀನಿ. ಆಮೇಲೆ ಬ್ಲಾಗ್ ಶುರು ಮಾಡ್ತೀನಿ. ಯಾಕಂದರೆ ಮನೇಲಿ ಸೇಮ್ ಕತೆ ಎಷ್ಟತ್ತೆ ಅಂತ ಬೋರ್ ಮಾಡಿದ್ದೀನಿ ಎಲ್ಲ. ನನ್ನ ವಾಯ್ಸು ಕೇಳಿಸಿಲ್ಲ ಅಲ್ಲ. ಏನು ಮಾಡೋದು, ಜೀವನ ನಮ್ಮದೆಲ್ಲ. ಗೈಸ್ ಇನ್ನು ಮೈಕ್ ತೊಗೊಬೇಕು.
ಕ್ಯಾಮ್ರಾ ಇದು ಹೆಂಗಿದೆಯೋ ಅದೇ ಯೂಸ್ ಮಾಡ್ತಿದ್ದೀನಿ. ಸ್ಟೋರೇಜ್ ಏನೋ ದೇವ್ರ ದಯೆಯಿಂದ ಏನೂ ಪ್ರಾಬ್ಲಮ್ ಆಗ್ತಿಲ್ಲ ಅವತ್ತಿಂದ. ಅದಾದಮೇಲೆ ಇನ್ನೊಂದೇನೋ ಅಂದ್ಕೊಂಡೆ, ಇನ್ನೊಂದು ಎಲ್ಲರೂ ಫೇಸ್ ರಿವೀಲ್ ಮಾಡಿಬಿಟ್ಟಿದ್ದೀನಿ. ಫೇಸ್ ಬಿಡಿ, ಮೇನ್ ಕತೆ ಏನಂದರೆ ಸ್ಯಾಟರ್ಡೇ ಸಂಡೇಯಿಂದ ನಿಮ್ಗೆ ಹೊಸ ಲುಕ್ಕು. ಹೊರಗಡೆ ಎಲ್ಲ ಕಾಣಿಸಿದ್ರೆ ನನ್ನ ಮುಖ ಕಾಣಿಸಲ್ಲ, ಮಾಸ್ಕ್ ಬರುತ್ತೆ. What? Bro, what are you talking about, man? ಅಷ್ಟೇ ಗೈಸ್. ನಮ್ಮ ಬರಬೇಕು, ಅವ್ನು ಬರಬೇಕು. ಫೋನ್ ಮಾಡ್ತೀನಿ ರೀ ಅವನಿಗೆ. ಬಂದ ನಿಮ್ಮ ಪುಣ್ಯಾತ್ಮ ಬಂದ ನೋಡಿ ಗೈಸ್. ಮಾದೇವ್ ಯಾಕೋ ಅವ್ನು ಫುಲ್ ನಾಚಿಕೆ ಬಿಟ್ಟು ಗೈಸ್. ಅವತ್ತಿಂದ ಅವ್ನು ವೀಡಿಯೋ ಹಾಕ್ಬಾರ್ದಂದಿದ್ದ, ಹಾಕ್ಬಿಟ್ಟು ತಮಿಳಲ್ಲಿ ಏನೋ ಬೇರೆ ಥರ ಬಂದಿತ್ತು, ಅದಕ್ಕೆ ನಾಚಿಕೆ ಪಡ್ತು. ನಾಚಿಕೆ ನಾವು ಬೇಜಾರು, ನಾವೇನು ಮಾಡೋಕ್ಕಾಗತ್ತೆ ಗೈಸ್. Goodbye, my lover. Goodbye, my friend. You have been the one. You have been the one for me. Touch my heart. ಎಡಿಟ್ ಮಾಡಿಸ್ಬೇಕಾದ್ರೆ ಫುಲ್ ವೀಡಿಯೋ ಕಟ್ ಮಾಡಬೇಕು, ಅದೆಲ್ಲ ನಂಗೆ ಇಷ್ಟ ಆಗಲ್ಲ. ಹೇಳಪ್ಪ ಇವತ್ತಿನ ನ್ಯೂಸು ಚಿನ್ನ. ನಿನ್ನೆ ಇಂಡಿಯಾ ಗೆದ್ದಿದ್ದಾರೆ ಗೈಸ್. ಯಾವ್ದು 17 ರನ್ನಿಂದ ಗೆದ್ದಿದ್ದಾರೆ ಗೈಸ್. ಯಾರ ಮೇಲೆ? ನೆದರ್ಲ್ಯಾಂಡ್ ಮೇಲೆ ನೆನ್ನೆ ಇದ್ರಲ್ಲ ಗೈಸ್ ಗೆದ್ರು. ನಿನ್ನೆ ಎಷ್ಟು ರನ್ ಮೇಲೆ ಗೆದ್ರು? 17 ರನ್ಸ್. ಈಸಿ. ಇನ್ನು ಯಾರೋ ಫುಲ್ ಟಫ್ ಈ ವರ್ಷ. ಸೂಪರ್ 8 ಕ್ವಾಲಿಫೈ ಆಗಿದ್ದಾರೆ ಗೈಸ್. ಅವರೆಲ್ಲ ಆಗಿದ್ದಾರೆ ಗೈಸ್. ಅವಾಗೆ ಹಿಂಗೆ ನಡಿಯಪ್ಪ ಮೇನ್ ರೋಡು ಅದು ಬಿಡು. ಯಾರು ತುಂಬ ಟಫು ನಮ್ಮ ಕಾಂಪಿಟೇಷನ್ ಯಾರು ಇವಾಗ ಇರೋದಂದರೆ ಸೌತ್ ಆಫ್ರಿಕಾ ಒಂದು ಚೆನ್ನಾಗಿದೆ ಗೈಸ್. ಸೌತ್ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸು ಚೆನ್ನಾಗಿ ಆಡಿದ್ದಾರೆ ಗೈಸ್. ಅವರು ಟಾಪ್ ಇದು ಪಾಯಿಂಟ್ಸ್ ಟೇಬಲಲ್ಲಿ ಯಾರು ಟಾಪಲ್ಲಿ ಇರೋದು? ಏನು ಟಾಪ್ ಅಂದರೆ ಪಾಯಿಂಟ್ಸ್ ಟೇಬಲ್ IPL ಎಲ್ಲ ಇರುತ್ತೆ ನೋಡು. RCB ಟಾಪು ಆ ಥರ ಇಲ್ಲ. ಎರಡು ಪೋಲ್ ಇರೋದು. ಒಂದು ಪೋಲಲ್ಲಿ 4 ಟೀಮು. ಓ ಹಂಗೆ ಪಾಯಿಂಟ್ಸ್ ಟೇಬಲ್ ಇರಲ್ಲ ಇದರಲ್ಲಿ ಗೈಸ್. ನಮ್ಮ ಗ್ರೂಪಲ್ಲಿ ಇವನು ಒಬ್ಬನೇ ನೋಡೋದು. ಅವನು ನೋಡ್ತಾನೆ ಗೈಸ್, ಬರೋಂಗಿಲ್ಲ ವೀಡಿಯೋದಲ್ಲಿ. ಅವನು ನೋಡಿ ಒಂದು ನ್ಯೂಸ್ ಎಷ್ಟು ದೂರ ಇದ್ದಾನೆ ನೋಡಿ. ಅವನು ನೋಡಿ ಹಿಂಗೆ ಹೋಗ್ತಾನೆ ನೋಡ್ರಿ ಗೈಸ್. ಅವನು ಮನಸ್ಸಿಂದ ತುಂಬ ಹತ್ರ, ಅವನು ವಿಡಿಯೋಯಿಂದ ತುಂಬ ದೂರ ಹೊಡ್ತಾನೆ. ಏನು ಮಾಡೋದ ಗೈಸ್? ಟೈಮ್ ಏನೋ ಇನ್ನೂ 10 ನಿಮಿಷ ಇದೆ ಬಾರ. ಓ 8 ನಿಮಿಷ ಐತೆ ಗೈಸ್. ಮಾರ್ನಿಂಗ್ ಬ್ಲಾಗ್ ಇಲ್ಲೇ ಮುಗಿಸ್ತೀನಿ. ಇರೋ ಹೊಟ್ಟೋಗ್ತೀಯಾ ಮೇಲೆ ಕಟ್ ಮಾಡು ವಿಡಿಯೋ. ಅಷ್ಟೇ ಗೈಸ್. ಇವಾಗ ಅಮ್ಮ ಅಪ್ಪಂಗೆ ಫೋನ್ ಮಾಡಿಬಿಟ್ಟು ಹೊಟ್ಟೆ ಅನ್ಬೇಕು. ಬಾಯ್. ಮಾರ್ನಿಂಗ್ ಬ್ಲಾಗ್ ಮುಗೀತು. ಬಾಯ್ ಗೈಸ್, ಬಾಯ್. ಗುಡ್ ಈವ್ನಿಂಗ್ ಗಾಯ್ಸ್. ಸ್ಯಾಟರ್ಡೇ ಹೇಳಿದ್ನಲ್ಲ, ಬಾಯ್ಸ್ ಎಲ್ಲ ಪ್ಲ್ಯಾನ್ ಹಾಕೊಂಬಿಟ್ಟು ಡೊಂಕಣ ಫೀಲ್ಡಲ್ಲಿ ಕ್ರಿಕೆಟ್ ಆಡೋಣ ಅಂತವ್ರೆ. ಅದಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕೆ ಅಪಾರ್ಟ್ಮೆಂಟ್ ಕೆಳಗಡೆ ಹೋಗ್ತಿದ್ದೀನಿ. ಬಂದಾಯಿತು, ಲೈಟ್ ಆಫ್ ಮಾಡಾಯಿತು. ಇವಾಗ ಸ್ವಲ್ಪ ಬಾಲಿಂಗ್ ಪ್ರಾಕ್ಟೀಸ್ ಮಾಡಬೇಕು ಗೈಸ್. ಇಲ್ಲಾದ್ರೆ ಬಾಲಿಂಗ್ ಹೊಟ್ಟೋಗಿದೆ ಫಾರ್ಮು. ನಮ್ಮ ಗ್ರೂಪಲ್ಲಿ ನನ್ನ ಪತಿರಾನ ಬಿಟ್ಟರೆ ಮಲಿಂಗ ಅನ್ನಲ್ಲ, ಪತಿರಾನ ಅಂತಾರೆ ನನಗೆ. ಯಾಕಂದರೆ ಬಾಲಿಂಗ್ ಸ್ಟೈಲ್ ಸೇಮ್ ಒಂದೇ. ಲಗೋರಿ ಆಡ ಅಭ್ಯಾಸ ಆಗೋಗೈತೆ. ನೋಡ್ಬೇಕು ಇವಾಗ ಏನು ಮಾಡ್ಬೇಕಂತ. ಅದೇ ಎಲ್ಲಿ ಮಾಡೋದು ಅಂತ ಗೊತ್ತಿಲ್ಲ. ಜಾಗ ನೋಡ್ತಿದ್ದೀನಿ. ಇಲ್ಲ ಗೇಟ್ ಕ್ಲೋಸ್ ಮಾಡಿ ಅಲ್ಲಾಕಬೇಕು, ಇಲ್ಲಾಂದರೆ ಗೇಟ್ ಓಪನ್ ಮಾಡಿ ಇಲ್ಲ ಆಡಬೇಕು. ಇಲ್ಲಿ ಎಲ್ಲಾದರೂ ಇಲ್ಲಿ ಜಾಗ ಇಲ್ಲ. ಯೋಚನೆ ಮಾಡ್ತೀವಿ ಎಲ್ಲ ಹಾಕ್ಲಿ ಅಂತ. ಅಲ್ಲೇ ಹಾಕಬೇಕು. ಇಲ್ಲಿ ಆ ಜಾಗ ಇದೆಯಲ್ಲ ಹಿಂದೆ ಕ್ಯಾಮ್ರಾ, ಆ ಜಾಗದಲ್ಲಿ ಹಾಕಬೇಕು. ಅಲ್ಲಿ ಗೇಟ್ ಕ್ಲೋಸ್ ಮಾಡಿಬಿಟ್ಟಾರೆ ಯಾರೂ ಬರೋಲ್ಲ. ಅಷ್ಟೇ ಗೈಸ್, ನೋಡಿರಿ ಅಂತೆ. ಒಂದೊಂದು ಬಾಲಿಂಗು ಮಾಡ್ತೀವಿ ಮಸ್ತಾಗೆ ನೋಡಿ. ಫುಲ್ ಫಾಸ್ಟ್ ಹಾಕಿದ್ದೀನಿ.
ನೋಡೋಕೆ ಏನು ಮಾಡೋದು. ಗೈಸ್ ನೋಡ್ಬೋದು, ಮಸ್ತಾಗಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಇನ್ನೊಂದು ಸ್ವಲ್ಪ ಮಾಡಬೇಕು ಅಷ್ಟೇ ಗೈಸ್. ಇವತ್ತು ಪ್ರಾಕ್ಟೀಸ್ ಮಾಡಿ ಇನ್ನೊಂದು ಸ್ವಲ್ಪ ತಾಡಿ ಆಮೇಲೆ ಹೊರಡ್ತೀನಿ ಅಜ್ಜಿ ಮನೆಗೆ. ಬಾಯ್. ಫುಲ್ ಪ್ರಾಕ್ಟೀಸ್ ಮಾಡಿದೆ ನೋಡಿ, ಶೆಕೆ ಫುಲ್ಲು ಶೆಕೆ ಆಗೋಯ್ತು ಗೈಸ್. ನೋಡಿ ಕೈ ನರ ಎದ್ಬಿಟ್ಟೈತೆ ಎಲ್ಲ. ಇಲ್ಲೇ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಮಾಡ್ತೀನಿ, ಗೆಲ್ಲಬೇಕು. ಬಾಯ್. ಎಂಡ್ ಮಾಡ್ತೀನಿ ಇವತ್ತಿನ ಬ್ಲಾಗು. ಚೆನ್ನಾಗಿದೆ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಆಯಿತು, ನಾಳೆ ಫ್ರೈಡೇಗಿನ್ನೂ ರೆಡಿ ಆಗಬೇಕು. ಬಾಯ್ ಗಾಯ್ಸ್. ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನಿನ್ನೆ ದಿನ ಮಾಡಬೇಕು, ಇನ್ನೂ ಇದನ್ನು ಎಡಿಟ್ ಮಾಡಬೇಕು. ಸರಿ, ಬಾಯ್.